ಪ್ರೈಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರೋ ತಂದೆ ದೇವರೇ, ಯೇಸು ಕ್ರಿಸ್ತ ನಾಮದಲ್ಲಿ ನಾನು ನನ್ನ ಪಾದ ಸನ್ನಿಧಾನಕ್ಕೆ ಬರ್ತೇವೆ. ನಾನು ಧ್ಯಾನ ಮಾಡಿದ ಸಂದೇಶವನ್ನು ನನ್ನ ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಿನ್ನ ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕರು ನೀನಾಗಿದ್ದಿ. ಈ ಸಂದೇಶ ಮುಖಾಂತರ ನಿನ್ನ ಜನಗಳ ಮಾತನಾಡು ಪವಿತ್ರಾತ್ಮನೇ. ಈ ಸಂದೇಶಗಳು ಪ್ರತಿ ಆತ್ಮಕ್ಕೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ, ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನುಂಟು ಮಾಡಿ ನಾನು ಬಿಡ್ಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ. ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯದಲ್ಲಿ 35 ಮತ್ತು 36ನೇ ವಾಕ್ಯ. ನಿಮ್ಮ ನಡುಗಳು ಕಟ್ಟಿರಲಿ, ನಿಮ್ಮ ದೀವಟಿಗಳು ಉರಿಯುತ್ತಾ ಇರಲಿ. ನೀವಂತೂ ತಮ್ಮ ಯಜಮಾನನು ಬಂದು ತಟ್ಟಿದ ಕೂಡಲೇ ಕದವನ್ನು ತೆರೆಯುವುದಕ್ಕೆ ಸಿದ್ಧವಾಗಿದ್ದು, ಮದುವೆ ಊಟವನ್ನು ಯಾವಾಗ ತೀರಿಸಿಕೊಂಡು ಬರುವನು ಎಂದು ಅವನನ್ನು ಎದುರು ನೋಡುತ್ತಿರುವ ಮನುಷ್ಯರಂತೀರಿ. ಇಲ್ಲಿ ಯೇಸು ಕ್ರಿಸ್ತ ಅತಿ ಸ್ಪಷ್ಟವಾದ ಹೇಳ್ತಾನೆ, ನಿಮ್ಮ ನಡುಗಳು ಕಟ್ಟಿರಲಿ, ನಿಮ್ಮ ದೀವಿಟಿಗಳು ಉರಿಯುತ್ತಾ ಇರಲಿ. ಇಲ್ಲಿ ನಡುಗಳು ಎಂದರೆ ಏನು, ದೀವಿಟಿಗೆ ಎಂದರೆ ಏನು, ಇದು ಅರ್ಥ ನೋಡಿ. ಇವತ್ತು ನಡು ಎಂದರೆ ಅರ್ಥವಾಗಿದೆ, ಮನಸ್ಸು ಆಗಿದೆ. ಸೈತಾನನು ಅಟ್ಯಾಕ್ ಮಾಡೋದು ಪ್ರತಿಯೊಬ್ಬ ವಿಶ್ವಾಸಿಯ ಮನಸ್ಸು ಆಗಿದೆ. ಅದೇ ತಿಳಿಸ್ಕೊಳ್ತಾರೆ, ಯಾಕೆ ನಿಮ್ಮ ಮನಸ್ಸು ಎಂಬ ಈ ಆಲೋಚನೆಗಳನ್ನು ದೇವರ ವಾಕ್ಯದ ಕಟ್ಟಲು ಪಡಿತೀರೋ ಆಗ ನೀವು ಯಾವ ರೀತಿಯಲ್ಲಿ ಸೈತಾನ ಅಟ್ಯಾಕ್ ಮಾಡಿದರೂ ನೀವು ಮನಸ್ಸು ಕುಂದಿ ಹೋಗುವುದಿಲ್ಲ. ಮತ್ತು ಈ ಮನಸ್ಸನ್ನು ಆಲೋಚನೆ ಕಟ್ಟಲ್ಪಟ್ಟುವುದರೆ ಮಾತ್ರವೇ ನಿಮ್ಮ ಒಳಗಿರುವ ಆತ್ಮ, ಆ ದೀವಿಟಿಗೆ ನಿಮ್ಮ ಆತ್ಮ ಅದು ಯಾವಾಗಲೂ ಉರಿಯಿಟ್ಟುಕೊಂಡಿರ್ತದೆ. ಮತ್ತು ಯೇಸು ಬರುವ ತನಕ ನೀವು ಎಚ್ಚರವಾಗಿದ್ದು ಆತ ಬರೋಣದಲ್ಲಿ ನೀವು ಪಾಲುರಾಗುತ್ತದೆ ಎಂಬುದಾಗಿ ಇಲ್ಲಿ ಯೇಸು. ಹಾಗಾದರೆ ಇವತ್ತು ನಾವು ಮೊದಲು ನೋಡ್ತೇವೆ ನಡುಗಳು, ಮನಸ್ಸಿನ ನಡುಗಳನ್ನು ಹೇಗೆ ಕಟ್ಟುವುದು ಎಂಬುದಾಗಿ ಅದರ ಬಗ್ಗೆ ನೋಡುತ್ತೇವೆ. ನಾವು ನೋಡ್ತೇವೆ ಐಜಯ ಪ್ರವಾದನೆ ಪುಸ್ತಕ 11ನೇ ಅಧ್ಯಾಯದಲ್ಲಿ 5ನೇ ವಾಕ್ಯ. ಧರ್ಮವೇ ಅವನಿಗೆ ನಡುಕೊಟ್ಟು, ಪ್ರಾಮಾಣಿಕತೆಯೇ ಸೊಂಟಪಟ್ಟಿ. ಇಲ್ಲಿ ನಿಮ್ಮ ಮನಸ್ಸಿನ ನಡು ಎಂದು ಅನುಕಟ್ಟಬೇಕಾದ್ರೆ ಇಲ್ಲಿ 2 ಸಂಗತಿಗಳು ಇಲ್ಲಿ ಐಜಾಪನೆ. ಧರ್ಮವೇ ಅವನಿಗೆ ನಡುಕೊಟ್ಟು, ಧರ್ಮವೇ ದೇವರ ವಾಕ್ಯಕ್ಕೆ ವಿಧೇಯರಾಗುವುದು. ದೇವರ ಕಡೆ ಓದೋದು ಮಾತ್ರ ಅಲ್ಲ, ಕೇಳೋದು ಮಾತ್ರ ಅಲ್ಲ, ಧ್ಯಾನ ಮಾಡೋದು ಮಾತ್ರ ಅಲ್ಲ, ಸ್ಟಡಿ ಮಾಡೋದು ಮಾತ್ರ ಅಲ್ಲ, ಪ್ರತಿಯೊಂದು ದೇವರ ಆಜ್ಞೆಗೆ ವಿಧೇಯರಾಗುವುದೇ ಅದು ಧರ್ಮ, ಅಥವಾ ಇಂಗ್ಲಿಷ್ ನೀತಿ ಒಂದಿಗೆ ರೈಚಸ್ನೆಸ್ ಹೇಳ್ತದೆ. ಈ ಧರ್ಮ ಅಂದರೆ ವಿಧೇಯತೆ, ಅದು ನಿಮ್ಮ ನಡುಕಟ್ಟು ಆಗಿದೆ. ಮತ್ತು ಪ್ರಾಮಾಣಿಕತೆ ಅಂದರೆ ವಿಧೇಯತೆಯಲ್ಲಿ ನಂಬಿಕಸ್ಥರಾಗುವುದು ಪ್ರಾಮಾಣಿಕತೆ. ಈ 2 ಸಂಗತಿಗಳು ನೀವು ಮಾಡುತ್ತೀರೋ ಆಗ ನಿಮ್ಮ ಮನಸ್ಸು ಯಾವಾಗಲೂ ದೇವರ ವಾಕ್ಯದಲ್ಲಿ ಕಟ್ಟಲ್ಪಡ್ತದೆ. ಅಂಥ ಮನಸ್ಸು ಸೋತು ಹೋಗುವುದಿಲ್ಲ, ಅಂಥ ಮನಸ್ಸು ಕುಂದಿ ಹೋಗುವುದಿಲ್ಲ, ಅಂಥ ಮನಸ್ಸು ಕಡೆ ತನಕ ಜಯಭರಿತವಾಗಿ ಕ್ರಿಸ್ತನ ಮೇಲೆ ನಂಬಿಕೆಯಲ್ಲಿ ಅದು ಅಭಿವೃದ್ಧಿ ಆಗ್ತದೆ. ಮತ್ತು ತುತ್ತೂರಿಯ ಧ್ವನಿಗೆ ಅದು ಕೇಳಿಕೊಂಡು ಆ ರಾಪ್ಚರ್ನಲ್ಲಿ, ಆ ಮೇಘಹಿಮದಲ್ಲಿ ಅದು ಪರಲೋಕ ಒಯ್ಯಲ್ಪಡುತ್ತದೆ. ಈಗ ಹೊಸ ನಂಬಿಕೆಯಲ್ಲಿ ಅದರ ಬಗ್ಗೆ ನೋಡೋಣ. ಎಫೆಸ ದವರಿಯ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 12ರಿಂದ 14ನೇ ವಾಕ್ಯ ತನಕ. ನಾವು ಹೋರಾಡುವುದು ಮನುಷ್ಯರ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಅತಿ ಬರ್ತಾರೆ, ಯೇಸು ನಂಬಿಕೆ ಇಟ್ಟ ಪ್ರತಿಯೊಂದು ದೇವರ ಮಕ್ಕಳಿಗೆ ಅಂಧಕಾರದ ದುರಾತ್ಮಗಳನ್ನ ಹೋರಾಟ ಮಾಡಲಿಕ್ಕುಂಟು. ಆ ಹೋರಾಟದಲ್ಲಿ ನೀವು ಜಯವನ್ನು ಹೊಂದಬೇಕಾದ್ರೆ ಅದು ಬರಬೇಕಾದ್ರೆ, ಆದ್ದರಿಂದ ಕಠಿಣ ಯುದ್ಧ ನಡೆಯುವ ದೇಶದಲ್ಲಿ ಆ ವೈರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದನ್ನು ಮಾಡಿ ಜಯಶಾಲಿಗಳು ನಿಲ್ಲುವುದಕ್ಕೂ ಸಕ್ತರಾಗುವಂತೆ ದೇವದಾಯಪದ ಸರ್ವ ಆಯುಧಗಳನ್ನು ತೆಗೆದುಕೊಳ್ಳಿರಿ. ಕಠಿಣ ಯೇಸು ಕ್ರಿಸ್ತ ಬರೋಣ ಸಮೀಪ ಆಗುವಾಗ ಸೈತನ ಇನ್ನೂ ಕಠಿಣವಾಗಿ ಯುದ್ಧ ಮಾಡ್ತಾನೆ. ಸೈತನ ಒಂದೇ ಟಾರ್ಗೆಟ್ ಅಂದರೆ ಯೇಸು ನಂಬಿಕೆಟ್ಟವರು ನೀಲಿ ಬರುತ್ತಾ ಅವರು ಕ್ರಿಸ್ತನ ನಂಬಿಕೆ ಬಿಟ್ಟು ಬಿಡಬೇಕು, ಕ್ರಿಸ್ತನ ತನ್ನಗಾಗಬೇಕು, ಕ್ರಿಸ್ತನು ಆ ರಾಪ್ಚರ್ನಲ್ಲೂ ಕೈ ಬೀಳ್ಪಡಬೇಕು. ಇದು ಸೈತನ ಗುರಿಯಾಗಿದೆ. ಅದಕ್ಕೆ ಸೈತನ ಪ್ರತಿಭಾ ವಿಶ್ವಾಸಿಗಳು ಯಾರು ನಂಬಿಕೆ ಇಟ್ಟಿದ್ದವರು ನೀನು ಅವರ ಪ್ರತಿಯೊಬ್ಬರನ್ನು ಆತನು ಒಂದರ ಒಂದು ರೀತಿಯಲ್ಲಿ ಗುರಿ ಇಟ್ಟುಕೊಂಡು ಅವರನ್ನು ಹೇಗಾದರೂ ಅವರನ್ನು ಸೋಲಿಸಬೇಕು. ಅವರ ನಂಬಿಕೆಯಿಂದ ಇಂಜನ್ ಆತನು ನಾನಾ ವಿಧದ ಕುತಂತ್ರಗಳನ್ನು ಉಪಯೋಗ ಮಾಡುತ್ತಾನೆ ಎಂದು ಅಪ್ಪನೇ. ಅದಕ್ಕೆ ಹೇಳ್ತಾನೆ, ಕಠಿಣ ಯುದ್ಧವನ್ನು ನಡೆಯುವುದರಲ್ಲಿ ಮಾಡಬೇಕಾದ ಮಾಡಿ ಜಯಶಾಲಿ ನಿಲ್ಲುವುದಕ್ಕೆ ರಾಗುವಂತೆ ದೇವರದವರು ಸರ್ವ ಆಯುಧ ಧರಿಸಿಕೊಳ್ಳಿರಿ ಎಂಬುದಾಗಿ 14ನೇ ವಾಕ್ಯದಿಂದ
18ನೇ ವಾಕ್ಯದಲ್ಲಿ 7 ಆಯುಧಗಳನ್ನು ವಿವರಣೆ ಮಾಡುತ್ತಾನೆ. ಈಗ ಇವತ್ತು ನಾವು ಖಾಲಿ 2 ಆಯುಧ ಮಾತ್ರ ವಿವರಿಸಬೇಕಾದ್ರೆ ಮನಸ್ಸನ್ನು ನಡುವನ್ನು ಕಟ್ಟಬೇಕಾದ್ರೆ ಈ 2 ಆಯುಧ ನಾನು ಇವತ್ತು ನಿಮಗೆ ವಿವರಿಸ್ತೇನೆ. ಅದು 14ನೇ ವಾಕ್ಯದಲ್ಲಿ ಸತ್ಯ ಎಂಬ ನಡುಕೊಂಡು ಕಟ್ಟಿಕೊಂಡು ನೀತಿ ಎಂಬ ಧರಿಸಿಕೊಂಡು ಅಂತ ಅಪೊಸ್ತಲನು ಹೇಳ್ತಾನೆ. ನಿಮ್ಮ ಮನಸ್ಸಿನ ನಡುವನ್ನು ಕಟ್ಟಿಕೊಳ್ಳುವ ಸತ್ಯ ಅಂದರೆ ದೇವರ ವಾಕ್ಯ. ಬರೀ ಎಷ್ಟು ನಿಮಗೆ ಸಾಧ್ಯವಾದ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ನಿಮಗೆ ಸಿಕ್ಕಿದ ಸಮಯದಲ್ಲಿ ನೀವು ಪ್ರಾರ್ಥನೆ ಮಾಡಿದ ಹಾಗೆ ದೇವರ ವಾಕ್ಯವನ್ನು ಓದುವುದು, ದೇವರ ವಾಕ್ಯ ಧ್ಯಾನ ಮಾಡುವುದು, ದೇವರ ವಾಕ್ಯಕ್ಕೆ ನಿಮ್ಮ ಜ್ಞಾಪಕ ಇಟ್ಟುಕೊಳ್ಳುವುದು, ಅಷ್ಟೇ ಅಲ್ಲದೆ ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು. ಬರೀ ವಾಕ್ಯ ಮತ್ತು ವಿಧೇಯತೆ ಇದು 2 ಜೊತೆಯಲ್ಲಿ ನಿಮ್ಮಲ್ಲಿ ಬರೀ ಪ್ರಾರ್ಥನೆ, ವಾಕ್ಯ ಮತ್ತು ವಿಧೇಯತೆ, ಈ ಪ್ರಾರ್ಥನೆ, ವಾಕ್ಯ, ವಿಧೇಯತೆ 3 ನೀವು ಇಲ್ಲಿ ನಂಬಿಕಸ್ಥರಾಗುವುದಾದರೆ ಅಲ್ಲಿ ಐಜಯ ಪ್ರಾವತ್ಯತೆ ಅಲ್ಲಿಂದ ಅದರಲ್ಲಿ 5ನೇ ವಾಕ್ಯ ಧರ್ಮವೇ ನಡುಕೊಟ್ಟು ಪ್ರಾಮಾಣಿಕತೆ ಸೊಂಟಪಟ್ಟು ಪ್ರಾಮಾಣಿಕ ನಂಬಿಕಸ್ತಿಕೆ. ಬರೀ ನೀವು ಪ್ರಾರ್ಥನೆ, ದೇವರ ವಾಕ್ಯ, ವಿಧೇಯತೆ ಈ 3 ಸಂಗತಿಯಲ್ಲಿ ನಂಬಿಕಸ್ಥರಾಗುವುದಾದರೆ ನಿಮ್ಮ ಮನಸ್ಸಿನ ನಡುವಲು ಯಾವ ಕಟ್ಟಲು ಪಡ್ತದೆ ಅಂಥ ಮನಸ್ಸು ಶೈತಾನನ ಅಟ್ಯಾಕ್ ಮಾಡಿದರೂ ಆತನು ಸೋತು ಹೋಗ್ತಾನೆ. ಯಾವುದೇ ಅಗ್ನಿ ಬಾಣಗಳು, 54 ಯಾವುದೇ ಆಯುಧಗಳು, ಇಂಥ ಮನಸ್ಸು, ಯಾವ ಮನಸ್ಸು ದೇವರ ವಾಕ್ಯ, ಪ್ರಾರ್ಥನೆ, ವಿಧೇಯತೆಯಲ್ಲಿ ಕಟ್ಟಲು ಪಡೆದು ಅಂಥ ಮನಸ್ಸು, ಅಂಥ ವಿಶ್ವಾಸ ಮೇಲೆ 54ನೇ ವಾಕ್ಯದಲ್ಲಿ ಯಾವುದೇ ಆಯುಧಗಳು ನಿಮ್ಮ ಮೇಲೆ ಜಯವನ್ನು ಹೊಂದುವುದಿಲ್ಲ. ಯಾವುದೇ ನಾಲಿಗೆಗಳು ನಿಮ್ಮ ವಿರುದ್ಧ ಮಾತನಾಡಬಹುದು, ಯಾವುದೇ ನಾಲಿಗೆಗಳು ನಿಮ್ಮ ಮೇಲೆ ವಿರುದ್ಧ ಮಾತನಾಡಿದರೂ ಅದು ಖಂಡಿಸಲ್ಪಡ್ತವೆ, ಅದು ಯಾವುದು ನಿಮಗೆ ಹಾನಿ ಮಾಡುವುದಿಲ್ಲ ಎಂಬುದಾಗಿ ಐಜಯ 54:17 ವಾಗ್ದಾನ ನಿಮ್ಮದಾಗಿದೆ ಪ್ರಿಯರೇ. ಆದರೆ ಯಾವಾಗ ಪ್ರಿಯರೇ ನೀವು ಈ ಪ್ರಾರ್ಥನೆ, ವಾಕ್ಯ, ವಿಧೇಯತೆ ಅಪನಂಬಿಕಸ್ಥರಾಗಿದ್ರು ಅಂಥ ವಿಶ್ವಾಸಗಳು ಪ್ರತಿ ದಿವಸ ಅವರಿಗೆ ಕೆಲವು ದಿವಸ ಸಂತೋಷದಲ್ಲಿರ್ತಾರೆ, ಕೆಲವು ದಿವಸ ಅವರು ಕುಗ್ಗಿಸಲ್ಪಡ್ತಾರೆ, ಕೆಲವು ದಿವಸ ಅವರು ಅಪನಂಬಿಕೆ ಮಾತಾಡ್ತಾ ಇರ್ತಾರೆ, ಗುಣಗುಟ್ಟುತ್ತಿರ್ತಾರೆ. ಅಂದರೆ ಒಂದು ರೀತಿಯ ಒಂದು ದಿನ ಸಂಬಂಧದಲ್ಲಿ ತೆರೆ ಬಂದು ಒಂದು ದಿವಸ ಮೇಲೆ ಇರ್ತದೆ. ಈ ರೀತಿಯ ಅವ್ರ ಜೀವಿತ ಇಂಥ ಜೀವಿತ ನೀವು ಜೀವಿಸರಾಗಿರದೆ ಯಾವಾಗಲೂ ಜಯದಿಂದ ಜಯಕ್ಕೆ, ನಂಬಿಕೆಯಿಂದ ನಂಬಿಕೆ, ಮಹಿಮೆಯಿಂದ ಮಹಿಮೆಗೆ ಹೋಗಿ ಸೈತಾನನು ಯಾವ ರೀತಿ ಅಟ್ಯಾಕ್ ಬಂದರೂ ನೀವು ಸೋತು ಹೋಗದೆ. ಈಗ ದಾವೀದನು ತಾನೆ ಕೀರ್ತನೆ 18:30 ವಾಕ್ಯದಲ್ಲಿ ನೀವು ನನಗೆ ವಿದ್ಯೆಯನ್ನು ಕಲಿಸಿಕೊಟ್ಟದ್ರಿಂದ ನಾನು ತಾಮ್ರದ ಬಿಲ್ಲನ್ನಾದರೂ ಉಪಯೋಗಿಸಬಲ್ಲೆನೆಂಬ ಆ ವಾಕ್ಯದ ಪ್ರಕಾರ ನೀವು ಸೈತಾನ ಯಾವ ರೀತಿ ಯುದ್ಧಕ್ಕೆ ಬಂದರು, ಸೈತಾನನ್ನು ಆ ಯುದ್ಧವನ್ನು ದಾವೀದನು ಜಯಿಸಿದನು, ಕಡೆಗೆ ಅದು ಗೊಲಿಯಾತನನ್ನೇ ಅವನು ಸೋಲಿಸಿದನು. ಆ ರೀತಿಯಲ್ಲಿ ಒಳ್ಳೆಯ ಆತ್ಮಿಕ ಯುದ್ಧವೀರರಾಗಬೇಕು. ಪ್ರಿಯರೇ, ನಿಮ್ಮ ರಕ್ಷಣೆಯನ್ನು ಉಳಿಸಿಕೊಳ್ಳಬೇಕಾದರೆ ನಿಮ್ಮ ಒಳಗೆ ದೀಪ ಉರಿಯಬೇಕಾದರೆ ಅದಕ್ಕೆ ಇಸುಕೊಳ್ತಾನೆ ನಿಮ್ಮನ್ನು ಕಟ್ಟಿರಲಿ ಎಂಬುದೇ ಅದರ ಬಗ್ಗೆ. ಅದರ ಒಂದು ದೇವರ ವಾಕ್ಯ ಬೇಕು, ವಿಧೇಯತೆ ಬೇಕು, ಪ್ರಾರ್ಥನೆ ಬೇಕು, ಆಗ ಮುಂದೆ ಮನಸ್ಸು ಕಟ್ಟಲ್ಪಡುತ್ತದೆ. ಇನ್ನು ಕೆಲವು ವಾಕ್ಯಗಳು ನೋಡುತ್ತಿದ್ದರೆ ಕೊಲೊಸ್ಸೆಯವರಿಗೆ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ, ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ, ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ, ಬುದ್ಧಿ ಹೇಳಿಕೊಳ್ಳಿರಿ, ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳುವರಾಗಿ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನಿಮ್ಮೆಲ್ಲದರಲ್ಲಿ ದೇವರಿಗೆ ಗಾನ ಮಾಡಿರಿ. ಪುನಃ ವಾಪಸ್ ಕ್ರಿಸ್ತನ ವಾಕ್ಯವು ಪ್ರೇರೆ ನಿಮ್ಮ ಮನಸ್ಸಲ್ಲಿ ಸಮೃದ್ಧಿ ತುಂಬಲ್ಪಟ್ಟರೆ ಮಾತ್ರವೇ ನೀವು ಯಾವಾಗಲೂ ನಂಬಿಕೆ ಮಾತನಾಡುತ್ತೀರಿ, ಜ್ಞಾನವಂತರಾಗಿ ಒಬ್ಬೊಬ್ಬರು ಉತ್ತೇಜನ ಮಾಡ್ತೀರಿ, ಸುವಾರ್ತೆಯನ್ನು ಸಾರುತ್ತೀರಿ, ಯಾವಾಗಲೂ ಸ್ತುತಿ ಆರಾಧನೆ ಮಾಡಲು ಹಾಗೆ ಇರ್ತೀರಿ. ನಿಮ್ಮ ಮನಸ್ಸಿಂದ ಕೊಂದುವುದಕ್ಕೆ ಮನಸ್ಸನ್ನು ಕಟ್ಟಬೇಕಾ ದೇವರ ವಾಕ್ಯ ಅತಿ ಹೆಚ್ಚು ಓದುವುದು, ಧ್ಯಾನ ಮಾಡೋದು, ವಿದ್ಯಾರಾಗುವುದು, ಪ್ರಾರ್ಥನೆ ಮಾಡಿದೆ ನಂಬಿಕಸ್ಥಿಗೆ ಇಂಪಾರ್ಟೆಂಟ್ ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಪ್ರೇರೆ, 1ನೇ ತಿಮೋತಿ ಪುಸ್ತಕ 1ನೇ ಅಧ್ಯಾಯದಲ್ಲಿ 18ರಿಂದ 20ನೇ ವಾಕ್ಯ ತನಕ. ಮಗನಾದ ತಿಮೋತಿಯನೇ, ನಿನ್ನ ವಿಷಯದಲ್ಲಿ ಮುಂಚೆ ಉಂಟಾದ ಪ್ರವಾದಗಳನ್ನು ನಾನು ನೆನೆಸಿ ನೀನು ಅವುಗಳಿಂದ ಧೈರ್ಯಗೊಂಡು ಕ್ರೈಸ್ತರ ದಿವ್ಯ ಯುದ್ಧವನ್ನು ನಡೆಸಬೇಕು ನಿನಗೆ ಆಜ್ಞಾಪನೆ ಮಾಡುತ್ತೇನೆ. ನಂಬಿಕೆಯನ್ನು ಒಳ್ಳೆಯ ಮನಸ್ಸಾಕ್ಷಿಯನ್ನು ಬಿಡದೆ ಇಡುಕೋ. ಕೆಲವರ ಮನಸ್ಸಿನ ಒಳ್ಳೆಯ ಸಾಕ್ಷಿಯನ್ನು ತಳ್ಳಿಬಿಟ್ಟು ಕ್ರಿಸ್ತ ನಂಬಿಕೆ ವಿಷಯದಲ್ಲಿ ಅಡುಗು ಹೊಡೆದು ನಷ್ಟಪಟ್ಟವರಂತಿದ್ದಾರೆ. ಉಮ್ಮೆನೆಯನು ಅಲೆಕ್ಸಾಂದ್ರನು ಇಂಥವರೇ. ಇವರು ದೇವದೂಷಣೆ ಮಾಡಬಾರದೆಂಬುದನ್ನು ಕಲಿತುಕೊಳ್ಳುವಂತೆ ಇವರನ್ನು ಸೈತಾನನಿಗೆ ಒಪ್ಪಿಸಿಕೊಟ್ಟೇನು. ಅಪೊಸ್ತಲ ಪೌಲನು ಇಲ್ಲಿ ತಿಮೋತಿಗೆ ಬಗ್ಗೆ ಹೇಳ್ತಾನೆ. ಇವತ್ತು ನಿಮ್ಮ ಜೀವಿತದಲ್ಲಿ ಕೆಲವರ ಜೀವಿತದಲ್ಲಿ ಕೆಲವೊಂದು ದೇವರು ಉದ್ದೇಶ ಇಟ್ಟಿರುವುದಾದರೆ, ದೇವರ ಆತ್ಮನು ತನ್ನ ಸೇವಕರ ಮುಖಾಂತರ ನಿಮಗೆ ವೈಯಕ್ತಿಕ ಪ್ರವಾದನೆ ಕೊಟ್ಟಿರುವುದಾದರೆ, ಯಾರ ಜೀವಿತ ದೇವರ ಉದ್ದೇಶ ಉಂಟು,
ಯಾರಿಗೆ ದೇವರು ಪ್ರವಾದನೆ ಕೊಟ್ಟಲ್ಪಟ್ಟಿದ್ದು, ಅದೇ ಯಾರಿಗೆ ದೇವರು ಕನಸಲ್ಲಿ ಮಾತನಾಡಿದ್ದು, ಯಾರಲ್ಲಿ ದೇವರು ಪರೇ ವಾಕ್ಯದ ಮಾತನಾಡಿದರು, ನಿಮ್ಮ ಜೊತೆ ಕೆಲವು ವರಗಳು ಇದ್ದಾರೆ, ಅಂಥವರಿಗೆ ಇನ್ನೂ ಹೆಚ್ಚಾಗಿ ಸೈತನು ಅಟ್ಯಾಕ್ ಮಾಡ್ತಾನೆ. ಪರೇ ಮಾನಸಿಕವಾಗಿ ಅವರನ್ನು ಕುಂದಿಸಲಿಕ್ಕೆ ನೋಡ್ತಾನೆ. ಮಾನಸಿಕವಾಗಿ ಚಿಂತೆ ಮಾಡಬೇಕು, ನಿರಾಸರಾಗಬೇಕು, ಅಪನಿಗೆ ಮಾತನಾಡಬೇಕು, ಕ್ರಿಸ್ತನ ನಂಬಿಕೆ ಬಿಟ್ಟು ಬಿಡಬೇಕು, ಪ್ರಾರ್ಥನೆ ಜೀವಿತ ತನಗೆ ಬಂದು ಅದೇ ವಾಪಸ್ ಪಡುತ್ತೇನೆ. ನಿಮ್ಮ ಜೀವಿತದಲ್ಲಿ ದೇವರ ಉದ್ದೇಶ, ನಿಮಗೆ ಕೊಡಲ್ಪಟ್ಟ ಸೇವೆ ನೀವು ಕಡೆ ತನಕ ಮಾಡಿ ಆ ಪರಲೋಕದ ಆ ಭಾಗ್ಯವನ್ನು ಪಡೆದುಕೊಳ್ಳಬೇಕಾ, ಆ ಯೇಸು ಕ್ರಿಸ್ತ ಕೊಡುವ ಬಹುಮಾನ ಕಿಟ್ಟು ಹೊಂದಿಕೊಳ್ಳಬೇಕಾ, ಪಡುತ್ತೆ. ನೀವು ಯುದ್ಧ ಮಾಡಬೇಕು. ಅಂಥ ಕಾಲದಲ್ಲಿ ಯುದ್ಧ ಮಾಡಬೇಕಾದರೆ ನಿಮ್ಮ ಮನಸ್ಸಿನ ನಡುವು ದೇವರ ವಾಕ್ಯದಿಂದ ಅತಿ ಹೆಚ್ಚಾಗಿ ದೇವರ ಓದುವವರು ಆಗಬೇಕು, ಧ್ಯಾನ ಮಾಡುವವರಾಗಬೇಕು, ಜ್ಞಾಪಕದ ವಾಕ್ಯಕ್ಕೆ ವಿಧೇಯರಾಗಬೇಕು, ಪ್ರಾರ್ಥನೆ ಮಾಡುವುದಾದರೆ ನೀವು ಕಡೆಯ ತನಕ ನಂಬಿಕೆಯನ್ನು ಒಳ್ಳೆ ಹಿಡಿದುಕೊಳ್ಳುವುದರೆ ತಿಮ್ಮೋತಿ ಒಳ್ಳೆಯ ದೇವರ ಸೇವಕನಾದನು, ಉಪಯೋಗವಾದನು. ಅದೇ ಅಲೆಕ್ಸಾಂದರನು ಮತ್ತು ಉಮೇನವರು ಅವ್ರ ನಂಬಿಕೆಯನ್ನು ಬಿಟ್ಟು ನಿಮಗೆ ಅವ್ರು ದೇವ ದೂಷಣೆ ಮಾಡಿದರು. ಅವರ ಜೊತೆಯಲ್ಲಿ ದೇವರ ಉದ್ದೇಶ ಪೂರ್ತಿ ಆಗದೆ ನಿಮ್ಮ ಜೀವಿತದಲ್ಲಿ ಇಟ್ಟ ದೇವರ ಉದ್ದೇಶ, ಅದು ನಿಮ್ಮ ದೇವರ ಕರಿವಿಕೆ, ಅದು ನಿಮಗೆ ಕೊಟ್ಟ ಕನಸು, ದೇವರ ಹಿರಿಯ ಸೇವಕರು, ನಿಮ್ಮ ಸಭಾಪಾಲಕರು ನಿಮ್ಮ ಮೇಲೆ ಹಸ್ತ ಇಟ್ಟುಕೊಂಡು ನಿಮಗೆ ಪ್ರಾರ್ಥನೆ ಮಾಡಿದ್ರೆ ಆ ಪ್ರಾರ್ಥನೆ ನಿಮ್ಮಲ್ಲಿ ಪೂರ್ಣ ಆಗಬೇಕಾ. ತಿಮ್ಮೋತಿ ಹಾಗೆ ನಂಬಿಕೆಯನ್ನು ಒಳ್ಳೆಯ ಬಿಡದೆ ಇಟ್ಟುಕೊಂಡು ಯುದ್ಧ ಮಾಡಬೇಕಾದ್ರೆ ನಿಮ್ಮ ಮನಸ್ಸಿನ ನಡುವನು ವಾಕ್ಯದಿಂದ ಪ್ರಾರ್ಥನೆ, ವಿಧೇಯತೆ ಮತ್ತು ನಂಬಿಕಸ್ಥರಾಗುವುದಾದರೆ ನೀವು 100% ಕಡೆ ತನಕ ನಂಬಿಕೆ ಒಳ್ಳೆಯ ಮನಸ್ಸುಳ್ಳವರಾಗ್ತೀರಿ. ಒಳ್ಳೆಯ ತಿಮ್ಮೋತಿಯಾಗಿ ಒಳ್ಳೆಯ ದೇವರ ಸೇವಕರಾಗಿಕೊಂಡು ದೇವರ ರಾಜ್ಯದಲ್ಲಿ ದೇವರ ಸೇವೆಯನ್ನು ಆಗಿ ಆ ಪರಲೋಕದ ನಿತ್ಯ ಭಾಗ್ಯಕ್ಕೆ ಪಾಲ್ಗೊಳ್ಳುತ್ತೀರಿ. ಹಾಗಾದರೆ ಈ ಮನಸ್ಸಿನ ಈ ರೀತಿ ಕಟ್ಟಿಕೊಳ್ಳುವವರಾಗಬೇಕು. ಇನ್ನೊಂದು ಎಕ್ಸಾಂಪಲ್ ನಿಮಗೆ ಮನಸ್ಸಿನ ಕಟ್ಟಿಕೊಳ್ಳುವ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಪ್ರೇತನ ಬರೆದ ಮೊದಲನೇ ಪತ್ರಿಕೆ ಅದು 1ನೇ ಅಧ್ಯಾಯದಲ್ಲಿ 13ರಿಂದ 16ನೇ ವಾಕ್ಯ ತನಕ. ಆದುದರಿಂದ ನೀವು ಮನಸ್ಸಿನ ನಡುವನ್ನು ಕಟ್ಟಿಕೊಂಡು ಸ್ವಸ್ಥರಾಗಿದ್ದು ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ದೊರಕುವ ಭಾಗ್ಯದ ಮೇಲೆ ನಿಮ್ಮ ನಿರೀಕ್ಷೆಯನ್ನು ಸಂಪೂರ್ಣವಾಗಿದ್ದೀರಿ. ನಿಮ್ಮ ಮುಂಚೆ ಅಜ್ಞಾನಿಗಳಾಗಿದ್ದಾಗ ನಿಮಗಿದ್ದ ದುರಾಸೆಗಳನ್ನು ಅನುಸರಿಸಿ ನಡೆಯುವರಾಗಿರದೆ ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರೋ ಪ್ರಕಾರವೇ ನೀವು ವಿಧೇಯತಕ್ಕಂತೆ ನಿಮ್ಮೆಲ್ಲ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಿ. ನಾನು ಪರಿಶುದ್ಧರಾಗುವುದರಿಂದ ನೀವು ಪರಿಶುದ್ಧರಾಗಿರಬೇಕೆಂದು ಬರೆದದೆಯಲ್ಲ. ಪುನಃ ಹೇಳ್ತಾನೆ ಪ್ರೇರೆ, ನಿಮ್ಮ ಮನಸ್ಸಿನ ನಡುವನ್ನು ಕಟ್ಟಿಕೊಂಡು ಸ್ವಸ್ಥತೆ. ಪುನಃ ಮನಸ್ಸಿನ ನಡುವೆ ದೇವರ ನಿಮ್ಮ ಆಲೋಚನೆಗಳು ಪ್ರೇರೆ, ನೀವು ದೇವರ ವಾಕ್ಯದ ಕಟ್ಟಲ್ಪಡುವುದಾದರೆ ಮಾತ್ರವೇ ನಿಮ್ಮ ಮನಸ್ಸು ಯಾವಾಗಲೂ ಸ್ವಸ್ಥವಾಗ್ತದೆ. ಯೇಸು ಕ್ರಿಸ್ತರ ಮನಸ್ಸು ನಿಮ್ಮ ಪವಿತ್ರ ಅಧೀನವಾಗ್ತದೆ. ಅದೇ ಈ ರೀತಿ ನಿಮ್ಮ ಮನಸ್ಸು ಸ್ವಸ್ಥವಾಗಬೇಕಾ, ನಿಮ್ಮ ಪವಿತ್ರ ಅಧೀನವಾಗಬೇಕಾ, ಯೇಸು ಮನಸ್ಸು ಆಗಬೇಕಾ, ಜಯಭರಿತ ಮನಸ್ಸು ನಿಮಗೆ ಬೇಕಾ? ಒಂದೇ ಕಂಡೀಷನ್, ವಾಕ್ಯವನ್ನು ಅತಿ ಹೆಚ್ಚಾಗಿ ಓದಬೇಕು, ವಾಕ್ಯ ಧ್ಯಾನ ಮಾಡಬೇಕು, ಪ್ರತಿಯೊಂದು ವಾಕ್ಯ ವಿಧೇಯರಾಗಬೇಕು, ಪರಿಶುದ್ಧ ನಡೀಬೇಕು, ಪ್ರಾರ್ಥನೆ ಮಾಡಿ. ಆಗ ಮಾತ್ರ ನಿಮ್ಮ ನಿರೀಕ್ಷೆಯಲ್ಲಿ ಅಭಿವೃದ್ಧಿ, ನಿಮ್ಮ ಮನಸ್ಸು ಸ್ಥಿರವಾಗ್ತದೆ. ಅಂಥವರ ಮನಸ್ಸು, ಅಂಥವರ ದೀಪ ಆತ್ಮ ಉರಿಯುತ್ತಾ ಇರುತ್ತದೆ. ಯಾವಾಗಲೂ ಅದು ನಂದಿ ಹೋಗುವುದಿಲ್ಲ. ಅದು 5 ಮಂದಿ ಬುದ್ಧಿವಂತ ಕನ್ಯೆಗಳು ಯಾವಾಗಲೂ ಅದು ಉರಿಯುತ್ತಾ ಇರ್ತದೆ. ಅದು ಯೇಸು ಕ್ರಿಸ್ತನ ಆ ಮದ್ದಲಿಂಗನ ತುತ್ತಿರಿ ದೊನೆ ಬರುವಾಗ ಅದು ಇಮಿಡಿಯೇಟ್ ಆ ಮೇಘ ಒಯ್ಲು ಪಡುತ್ತೆ. ಅದಕ್ಕೆ ಈ ರೀತಿ ಕಳೆದುಕೊಳ್ಳಬೇಕು ಪ್ರೇರೆ. ಇವತ್ತು ದಿನ ಪ್ರೇರೆ ಇನ್ನೊಂದು ಎಕ್ಸಾಂಪಲ್ ನಾವು ನೋಡುವ ಪ್ರೇರೆ. 2ನೇ ಪೇತ್ರನ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 19ರಿಂದ 21ನೇ ವಾಕ್ಯ ತನಕ. ಇದಲ್ಲದೆ ಪ್ರವಾದನ ವಾಕ್ಯವು ನಮಗೆ ಮತ್ತೂ ದೃಢವಾಗಿದೆ. ನಿಮ್ಮ ಹೃದಯದೊಳಗೆ ಬೆಳ್ಳಿಯು ಮೂಡಿ ಅರುಣೋದಯವಾಗುವ ಪರ್ಯಂತರ ಅದನ್ನು ಕತ್ತಲೆಯಾದ ಸ್ಥಳದಲ್ಲಿ ಪ್ರಕಾಶಿಸುವ ದೀಪವೆಂದೆನಿಸಿ ಅದೇ ಲಕ್ಷ್ಯ ಕೊಡುವುದು ಒಳ್ಳೆಯದು. ಪ್ರಪಂಚನೇ ಏನು ನಿಮಗೆ ದೇವರ ಆತ್ಮನು ವ್ಯಕ್ತಿಗೆ ಪ್ರವಾದನೆ ಕೊಡ್ತಾನೋ, ಸಭೆಯ ಪ್ರವಾದನೆ ಕೊಡ್ತಾನೋ, ವಾಕ್ಯ ಕೊಡುತ್ತದೆ ದೇವರು, ಅದು ಲಕ್ಷ್ಯ ಕೊಡುವುದು ಅತಿ ಅತಿ ಅಗತ್ಯವಿದೆ. ಯಾವುದೇ ಪ್ರವಾದನೆ ವಾಕ್ಯಗಳನ್ನು, ಯಾವುದೇ ದೇವರ ಸೇವಕ ವಾಕ್ಯ ಉಪದೇಶವನ್ನು ಅದೇ ಅದಕ್ಕೆ ಕೆಲವೊಂದು ಉಪದೇಶ ಮರೆತು ಬಿಡಬೇಡಿ. ಅದೇ ಲಕ್ಷ್ಯ ಕೊಡು ಅತಿ ಇಂಪಾರ್ಟೆಂಟ್ ಪ್ರಪಂಚ. ಯಾಕೆಂದರೆ ಅಲ್ಲಿ 20ನೇ ವಾಕ್ಯ, ಶಾಸ್ತ್ರದಲ್ಲಿ ಇರುವ ಯಾವ ಪ್ರವಾದನೆ ವಾಕ್ಯ ಕೇವಲ ಮನುಷ್ಯ ಬುದ್ಧಿಯಿಂದ ವಿವರಿಸ್ತಕ್ಕದ್ದಲ್ಲ ಎಂಬುದನ್ನು ಮುಖ್ಯವಾಗಿ ತಿಳ್ಕೊಳ್ಳಿ. ಪ್ರಪಂಚನೆ ಯಾವುದೇ ಬೈಬಲ್ ಯಾವುದೇ ವಾಕ್ಯವು ಸ್ವ ಇಚ್ಛೆಯಿಂದ ಅದು ವಿವರಿಸಲಿಕ್ಕೆ ಆಗುವುದಿಲ್ಲ. ಪವಿತ್ರಾತ್ಮಕರು ಜ್ಞಾನದಲ್ಲಿ ಮಾತ್ರ ದೇವರ ಸೇವಕರು ಅದನ್ನು ವಿವರಿಸಲಿಕ್ಕೆ ಸಕ್ತರಾಗ್ತಾರೆ ಎಂಬುದು ಅಪಸ್ಪೇತ ಹೇಳ್ತಾನೆ. ಅದು 21ನೇ ವಾಕ್ಯ, ಯಾಕೆಂದರೆ ಯಾವ ಪ್ರವಾದನೆಯೂ ಎಂದು ಮನುಷ್ಯ ಚಿತ್ತದಿಂದ ಉಂಟಾಗಲಿಲ್ಲ, ಮನುಷ್ಯರು ಪವಿತ್ರಾತ್ಮನ ಪ್ರೇರಿತರಾಗಿ ದೇವರು ಹೊಂದಿದ್ದನ್ನೇ ಮಾತನಾಡಿದರು. ಯಾಕಂದರೆ ದೇವರ ಸೇವಕರು ದೇವರ ಭಯಭಕ್ತಿಯಿಂದ ಜೀವಿಸ ದೇವರ ಸೇವಕರು, ದೇವರ ಪ್ರವಾದಗಳು ಏನೋ ಪ್ರವಾದನೆ ಮಾಡುವುದೇ ಅದು ಪವಿತ್ರಾತ್ಮನಿಂದಲೇ ಅವರು ಪ್ರವಾದನೆ ಮಾಡಿದರು. ಅದೇ ದೇವರು ಕೊಟ್ಟ ಪ್ರವಾದನೆ, ಈ ಪ್ರವಾದನೆ ಬರೋ ಸಂದೇಶವನ್ನು ಲಕ್ಷ್ಯ ಕೊಡುವುದು, ಅದಕ್ಕೆ ವಿಧೇಯರಾಗುವುದು ಅತಿ ಇಂಪಾರ್ಟೆಂಟ್. ಆವಾಗ ಮಾತ್ರ ನೀವು ತಿಮ್ಮೋತಿಯಾಗಿ ನಂಬಿಕೆಯನ್ನು ಒಳ್ಳೆಯ ಮಾಡಿ ಹಿಡಿದುಕೊಂಡು ನಿಮ್ಮ ಸೇವೆಯಲ್ಲಿ
ನೀವು ಸಕ್ಸಸ್ ಆಗ್ತೀರಿ ಮತ್ತು ನೀವು ಯೇಸು ಕ್ರಿಸ್ತನ ರೂಪಾಂತರದಲ್ಲಿ ಉದ್ದನೆ ಪಾಲರಾಗ್ತೀರಿ ಎಂಬುದಾಗಿ ಇಲ್ಲಿ ಪೇತ್ರನು ಹೇಳ್ತಾನೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೀವಿ, ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 22ನೇ ವಾಕ್ಯದ ಪ್ರಕಾರ ನಡೆಯುವವರಾಗಿರಿ, ಅದನ್ನು ಕೇಳುವರು ಮಾತ್ರವಾಗಿದ್ದು ನಿಮ್ಮನ್ನೇ ಮೋಸಗೊಳಿಸಬೇಡಿರಿ. ಇನ್ನೊಂದು ಎಚ್ಚರಿಕೆ ನಿಮ್ಮ ನಡುವೆ ಕಟ್ಟಿಕೊಳ್ಳಬೇಕಾದರೆ ಬರೀ ವಾಕ್ಯನ ಬರೀ ಟಿವಿಯಿಂದ ಬರೀ ಕೇಳುವುದು ಮಾತ್ರ ಅಲ್ಲ, ಏನು ಕೇಳುತ್ತೀರೋ ವಾಕ್ಯನು ಮರೆತು ಹೋಗದಂತೆ ಪುನಃ ಅದನ್ನು ಪುನಃ ಈ ಟಿವಿ ಈ ಯೂಟ್ಯೂಬ್ ಸೇವ್ ಇರ್ತದೆ ಫೈನಲ್ಲಿ, ಪುನಃ ಈ ಯೂಟ್ಯೂಬ್ ಕೇಳಿರಿ ಮತ್ತು ಜ್ಞಾಪಕದಲ್ಲಿಡಬೇಕು. ವಾಕ್ಯ ಬರೀ ಕೇಳುವುದು ಮಾತ್ರ ಅಲ್ಲ, ಅದು ಪುನಃ ಕೇಳಿ ನಿಮ್ಮ ಮನಸ್ಸು ಜ್ಞಾಪಕದಲ್ಲಿಟ್ಟು ಅದಕ್ಕೆ ವಿಧಿಯಾಗುವುದಾದರೆ ಮಾತ್ರವೇ ನಿಮ್ಮ ಮನಸ್ಸಿನ ನಡುವೆ ಕಟ್ಟಲು ಪಡುತ್ತದೆ, ನಿಮ್ಮ ದೀಪ ಉರಿಯುತ್ತದೆ. ಬರೀ ಕೇಳಿಕೊಂಡು ಅದು ಮರೆತು ಬಿಟ್ಟರೆ ಅದು ಯಾವ ಪ್ರಯೋಜನ ಆಗುವುದಿಲ್ಲ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ, ಈಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗೋನು. ಈಗ ಸೈತಾನನು ಪ್ರತಿ ವಿಶ್ವಾಸಿಗಳ ವಿರುದ್ಧವಾಗಿ ನಾನಾ ವಿಧದ ಕುಯುಕ್ತಿಗಳನ್ನು ಉಪಯೋಗ ಮಾಡಿದೆ, ನಾನಾ ವಿಧದ ಕುತಂತ್ರ ಉಪಯೋಗ ಮಾಡಿದೆ. ಹೇಗಾದರೂ ಒಬ್ಬ ವಿಶ್ವಾಸನ್ನು ಒಂದೇ ಟಾರ್ಗೆಟ್, ವಿಶ್ವಾಸಿಯು ನಂಬಿಕೆಯಲ್ಲಿ ಕುಂದಿ ಹೋಗಬೇಕು, ಮಾನಸಿಕವಾಗಿ ಸೋತು ಹೋಗಬೇಕು, ಅವನು ಚಿಂತಾಗ್ರಸ್ತನಾಗಬೇಕು, ಅವನು ಅಪನಂಬಿಕೊಳ್ಳೋಣ. ಇದೇ ಸೈತಾನ ಪ್ಲ್ಯಾನ್. ಈಗ ಅಲೆಕ್ಸಾಂಡರ್ ವುಮೆನ್ ಏನು ಮಾಡಿದ್ರು, ನಂಬಿಕೆಯನ್ನು ಒಳ್ಳೆಯ ಮೇಲೆ ಬಿಟ್ಟು ಅವರು ದೇವರ ದೂಷಣೆ ಮಾಡಿದರು. ಆ ರೀತಿ ಆಗಬೇಕು ಸೈತಾನ ಕುಯುಕ್ತಿ. ಅದೇ ಇದು ಆಗದೇನಾಗಬೇಕು, ಯಾಕೋಬ ಹೇಳ್ತಾನೆ, ದೇವರ ಬಗ್ಗೆ ಕೇಳುವರು ಮಾತ್ರ ಅಲ್ಲ, ದೇವರ ಪ್ರತಿ ಆಜ್ಞೆಗೆ ವಿಧಿರಾಗುವುದಾದರೆ ನಿಮಗೆ ಯೇಸು ಕ್ರಿಸ್ತನ ಅಧಿಕಾರ ಕೊಡುತ್ತಾನೆ. ಆ ಅಧಿಕಾರದಿಂದ ಸೈತಾನಿಗೆ ಎದುರು ನಿಲ್ಲಬೇಕು, ಸೈತಾನಿಗೆ ನೀವೇ ಅಪ್ಪಣೆ ಕೊಡಬೇಕು. ನಿಮ್ಮ ವಿರುದ್ಧವಾಗಿ ಯಾವುದೇ ಆತರ ಸೈತಾನ ಆಯುಧಗಳನ್ನು ಯೂಸ್ ಮಾಡಿದ್ರೆ ನೀವು ಅಪ್ಪಣೆ ಕೊಟ್ಟು ಆ ಸೈತಾನ ಆಯುಧವನ್ನು ಬಂಧಿಸಬೇಕು. ಆಗ ಅದು ಬಂಧಿಸಲ್ಪಡೋದು, ನೀವು ಸೈತಾನ ಬಂಧನದಿಂದ ನಿಮ್ಮನ್ನು ಬಿಡಿಸಬೇಕು, ಆಗ ಬಿಡುಗಡೆ ಸಿಗೋದು. ಈ ರೀತಿ ಸೈತಾನನ್ನು ಸೋಲಿಸಬೇಕಾ, ಸೈತಾನ ಆಯುಧವನ್ನು ಮುರಿದಾಗಬೇಕಾ? ಒಂದೇ ಕಂಡೀಷನ್, ನಿಮ್ಮ ಮನಸ್ಸಿನ ನಡುವನ್ನು ವಾಕ್ಯ, ವಿಧೇಯತೆ, ಈ ಪ್ರಾರ್ಥನೆ, ಈ ಮೂರನೇ ನಂಬಿಕಸ್ಥರಾಗುವುದಾದರೆ ನೀವು ಅಧಿಕಾರ ಹೊಂದುತ್ತೀರಿ. ಅಧಿಕಾರದಿಂದ ನೀವು ಸೈತಾನ ಎದುರು ನಿಲ್ತೀರಿ, ಸೈತಾನ ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ. ಈ ರೀತಿ ನಿಮ್ಮ ಮನಸ್ಸು ಕಟ್ಟಲ್ಪಡ್ತದೆ ಮತ್ತು ನಿಮ್ಮ ದಿಬಿಟ್ಟಿಗೆ ಉರಿಯುತ್ತಾ ಇರ್ತದೆ. ಈಗ ಎರಡನೇ ಸಂಘ ನೋಡ್ತೇವೆ, ದಿಬಿಟಿಗಳು ಉರಿಯುತ್ತಾ ಇರಬೇಕು. ಯಾವ ರೀತಿಯಲ್ಲಿ ಎಂಬುದನ್ನು ನೋಡೋಪ್ರೆ ಮತ್ತೇನೆ ಬರೋ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 14ರಿಂದ 16ನೇ ವಾಕ್ಯ ತನಕ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಲಾರದು, ಮತ್ತು ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ, ದೀಪಸ್ತಂಭದ ಮೇಲೆ ಇಡುತ್ತಾರಷ್ಟೇ, ಆಗದು ಮನೆಯಲ್ಲಿರುವಲ್ಲರಿಗೆ ಬೆಳಕು ಕೊಡುವುದು. ಅದರ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವ್ರು ನಿಮ್ಮ ಒಳ್ಳೆಯ ಕ್ರಿಯೆ ನೋಡಿ ಪರಲೋಕದ ನಿಮ್ಮ ತಂದೆಯನ್ನು ಕೊಂಡಾಡುವರು. ಈಗ ಯೇಸು ಕ್ರಿಸ್ತನೇ, ಈ ಯೇಸು ಕ್ರಿಸ್ತ ನಂಬಿದ ಪ್ರತಿಯೊಬ್ಬರು ಈ ಲೋಕಕ್ಕೆ ಬೆಳಕಾಗಿರಬೇಕಾದ್ರೆ, ಈ ಲೋಕದಲ್ಲಿರುವ ಅನ್ಯ ಜನರಿಗೆ ನಿಮ್ಮ ಒಳಗೆ ಇರುವ ನಿಮ್ಮ ಆತ್ಮ ಉರಿದರೆ ಮಾತ್ರವೇ ಆ ಬೆಳಕು ಅವ್ರು ನೋಡುತ್ತಾರೆ. ಆಗದೆ ನಿಮ್ಮ ಆತ್ಮ ಪವಿತ್ರಾತ್ಮ ಬೆಂಕಿಯಿಂದ ಉರಿಯಬೇಕಾದರೆ ಫಸ್ಟ್ ಹೆಜ್ಜೆ ಮನಸ್ಸನ್ನು ಕಟ್ಟಬೇಕು. ಆಗ ಮಾತ್ರ ನಿಮ್ಮ ಆತ್ಮ ಉರಿಯುತ್ತದೆ. ಈ ಕತ್ತಲೆ ಲೋಕದಲ್ಲಿ ಇರುವಾಗ ನಿಮ್ಮ ಒಳಗೆ ಆತ್ಮ ಉರಿಯುತ್ತದೆ. ಮತ್ತು ನೀವು ಮಾಡೋ ಒಳ್ಳೆಯ ಕ್ರಿಯೆಗಳು, ನೀವು ಮಾಡೋ ಸೇವೆ, ನೀವು ಮಾಡೋ ಸ್ವಾರ್ಥ ಸೇವೆ, ಏನೆಲ್ಲ ನೀವು ಕರ್ತನಿಗೋಸ್ಕರ ಚಾರಿಟಿ ವರ್ಕ್ ಮಾಡ್ತೀರಿ, ಪರೋಪಕಾರ ಮಾಡ್ತೀರಿ, ದಾನ ಧರ್ಮ, ಇದೆಲ್ಲ ಏನು ಮಾಡಿ ಎಲ್ಲ ಒಳ್ಳೆಯ ಕ್ರಿಯೆಗಳು. ಈ ಅನ್ಯಜನರು ಕೂಡ ಅವ್ರು ಹೇಳ್ತಾರೆ, ಇವರು ನಿಜವಾಗಿ ದೇವರ ಮಕ್ಕಳು, ಇವರು ಯೇಸುವಿನ ಭಕ್ತರು ಎಂಬುದಾಗೆ ಅವ್ರು ನಿಮ್ಮ ಒಳ್ಳೆಯ ಕ್ರಿಯೆ ಎಂಬುದೇ ಅವರು ಕೊಂಡಾಡುತ್ತಾರೆ. ಮತ್ತು ಒಳ್ಳೆಯ ಕ್ರಿಯೆ ಅನೇಕ ಆತ್ಮಗಳನ್ನು ಜ್ಞಾನದ ಪುಸ್ತಕ 11ನೇ ಅಧ್ಯಾಯದಲ್ಲಿ 31ನೇ ವಾಕ್ಯದಲ್ಲಿ ಹೇಳ್ತಾರೆ, ಜ್ಞಾನಿಯು ಆತ್ಮ ಆಗಿರ್ತೀವಿ, ಅನೇಕ ಆತ್ಮ ಆಕರ್ಷಿಸಿಕೊಂಡು ಅವನ ಕರ್ತನ ಕಡೆಗೆ ಗೆಲ್ಲಲಿಕ್ಕೆ ನೀವು ಉಪಯೋಗವಾಗುತ್ತೀರಿ. ಹಾಗಾದರೆ ನಿಮ್ಮ ಮನಸ್ಸಿನ ನಡುವನ್ನು ಕಟ್ಟಲ್ಪಡಲಿಕ್ಕೆ ಕಲಿತುಕೊಳ್ಳದಿದ್ದರೆ ನಿಮ್ಮ ಆತ್ಮವು ಉರಿಲಿಕ್ಕೆ ಅಥವಾ ಒಳ್ಳೆಯ ಕೆಲಸ ಮಾಡಲಿಕ್ಕೆ ನಿಮಗೆ ಸಾಧ್ಯವಾದಕ್ಕೋಸ್ಕರ ಯೇಸು ಕ್ರಿಸ್ತನು ಫಸ್ಟ್ ಹೇಳಿದೆ, ನಿಮ್ಮ ನಡುಗಳು ಕಟ್ಟಿರಲಿ. ಅದು ಇಂಪಾರ್ಟೆಂಟ್. ಅದು ಕಲಿತುಕೊಂಡರೆ ಇದು ಉರಿಯುತ್ತದೆ. ಇನ್ನೊಂದು ಎಕ್ಸಾಂಪಲ್ ನೋಡೋ ಏನು ಒಳ್ಳೆಯ ಕ್ರಿಯೆಗಳು ಮಾಡಬೇಕು ಎಂಬುದಾಗಿ ಮತ್ತೇನು ಬರೋ ಸುವಾರ್ತೆ 25ನೇ ಅಧ್ಯಾಯದಲ್ಲಿ 35 ಮತ್ತು 36ನೇ ವಾಕ್ಯ, ನಾನು ಹಸಿದಿದ್ದೇನು, ನನಗೆ ಊಟಕ್ಕೆ ಕೊಟ್ಟಿರಿ, ನಾನು ಬಾಹರಿದ್ದೇನು, ನನಗೆ ಕುಡಿಯುವುದಕ್ಕೆ ಕೊಟ್ಟಿರಿ, ಪರದೇಶಿಯಾಗಿದ್ದನು, ನನ್ನನ್ನು ಸೇರಿಸಿಕೊಂಡಿರಿ, ಬಟ್ಟಿಲ್ಲದವನಾಗಿದ್ದನು, ನನಗೆ ಉಡುವುದಕ್ಕೆ ಕೊಟ್ಟಿರಿ, ರೋಗದಲ್ಲಿ ಬಿದ್ದಿದ್ದೆನು, ನನ್ನ ಆರೈಕೆ ಮಾಡೋದಕ್ಕೆ ಬಂದಿರಿ, ಸೆರೆ ಮನೆಯಲ್ಲಿದ್ದೇನು, ನಾನು ನೋಡೋದಕ್ಕೆ ಬಂದಿರಿ ಎಂದು ಹೇಳುವನು. ನೋಡ್ತೇವೆ, ಯೇಸು ಕ್ರಿಸ್ತ ನಂಬಿಕೆಟ್ಟವರು ಪ್ರಿಯರೇ, ನಿಮ್ಮ ಮಣ್ಣನ್ನು ಕಟ್ಟುವುದಾದರೆ ನಿಮ್ಮ ಒಳಗೆ ಆತ್ಮ ಉರಿಯುತ್ತದೆ. ಮತ್ತು ನಿಮಗೆ ಈ ರೀತಿಯ ಪ್ರಿಯರೇ
ಅನೇಕರು ಪ್ರೇರೆ ಕಷ್ಟದಲ್ಲಿ ಬಿದ್ದವರನ್ನು, ರೋಗದಲ್ಲಿ ಬಿದ್ದವರನ್ನು ಅವರಿಗೇನು ಶಾರೀರಿಕವಾಗಿ ಅವರಿಗೆ ಹೆಲ್ಪ್ ಮಾಡೋದು ಮಾತ್ರ ಅಲ್ಲ, ಅಂಥ ಆತ್ಮಗಳಿಗೆ ಕೊಡುವಂಥ ನಿಮ್ಮ ಸುವಾರ್ತೆ ಪ್ರೇರಣೆ ತೋರಿಸೋ ಪ್ರೀತಿ ಮುಖಾಂತರ ಅಂಥ ಆತ್ಮಗಳೇನು ಯೇಸು ಕ್ರಿಸ್ತನ ಪ್ರೀತಿ ಮುಖಾಂತರ ಅಂಥ ಆತ್ಮಗಳನ್ನು ಕರ್ತನ ಕಡೆ ನಡೆಸಲಿಕ್ಕೆ ನೀವು ಸಕ್ತರಾಗುತ್ತೀರಿ. ಇದು ಒಳ್ಳೆಯ ಕ್ರಿಯೆಗಳಾಗಿದ್ದಾವೆ. ಅದು ನಿಮ್ಮ ಮನಸ್ಸೇ ಪ್ರೇರೆ ನಿರಾಶೆ, ಜಿಗುಪ್ಸೆ, ಚಿಂತೆ, ಗಲಿಬಿಲಿಗಳು ಇದ್ದಾರೆ. ಇಂಥ ಕಾರ್ಯಗಳು ಮಾಡಲಿಕ್ಕೆ ಅವಕಾಶವಿದ್ದರೂ ನಿಮಗೆ ಮಾಡಲಿಕ್ಕೆ ಆಗೋದಾದ್ರೆ ಪ್ರೇರೆ ಇವತ್ತು ಇಷ್ಟು ಜನರು ಈ ರೀತಿ ಕಷ್ಟದಲ್ಲಿ ಬಿದ್ದಿದ್ದಾರೆ, ರೋಗ, ಅಂಥವರನ್ನು ಸಂತೈಸಬೇಕು, ಅಂಥವರನ್ನು ಭೇಟಿ ಮಾಡಬೇಕು, ಅಂಥವರಿಗೆ ಕೆಲವು ಚಾರಿಟೇಬಲ್, ಕೆಲವು ಕ್ಷೇಮ ಮುಖಾಂತರ ಅವ ಆತ್ಮಗಳಿಗೆ ಸುವಾರ್ತೆ ಕೊಟ್ಟು ಅವರನ್ನು ಕರ್ತನಿಗೆ ತರಬೇಕು. ಇದು ದೇವರು ಮೆಚ್ಚೋ ಒಳ್ಳೆಯ ಕ್ರಿಯೆ. ಇದು ಮಾಡುವಾಗ ಅನ್ಯ ಜನರು ಇದು ನೋಡಿ ದೇವರು ಕೊಂಡಾಡ್ತಾರೆ ಎಂಬ ಯೇಸು ಕ್ರಿಸ್ತನು ಹೇಳ್ತಾನೆ. ಪ್ರೇರೆ ಇನ್ನೊಂದು ಎಕ್ಸಾಂಪಲ್ ನೋಡ್ರೆ ಅವಿಜಯ ಪ್ರವಾದನೆ ಪುಸ್ತಕ 58ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ. ಹಸಿದವರಿಗೆ ಅನ್ನವನ್ನು ಹಂಚುವುದು, ಅಲೆತಿರುವ ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದು, ಬೆತ್ತಲೆಯವರನ್ನು ಕಂಡಾಗೆಲ್ಲ ಅವರಿಗೆ ಓದಿಸುವುದು, ನಿನ್ನಂತೆ ನರನಾಗಿರುವ ಯಾವನೇ ಆಗಲಿ ಮುಖ ತಪ್ಪಿಸಿಕೊಳ್ಳದಿರುವುದು, ಇವುಗಳೇ ನನಗೆ ಇಷ್ಟವಾದ ಉಪವಾಸ ವ್ರತವಲ್ಲವೇ. ಐದು ಪ್ರವರ್ತನೆ ಉಪವಾಸ ಬಗ್ಗೆ ಹೇಳುವಾಗ ಒಂದು ಉಪವಾಸ ಅರ್ಥವಾಗಿದೆ ಊಟ ಬಿಟ್ಟುಕೊಂಡು ಪ್ರಾರ್ಥನೆ ಮಾಡೋದಾಗಿದೆ. ಮತ್ತು ಅಷ್ಟೇ ಹೇಳಿದ ಆ ಉಪವಾಸೊಟ್ಟಿಗೆ ಇನ್ನೊಂದು ಉಪವಾಸ ಬರ್ತಾ ಯಜ ಪ್ರವರ್ತನೆ ನೀವು ಮಾಡೋ ಒಳ್ಳೆಯ ಕ್ರಿಯೆಗಳು. ಇಂಥ ಹಸಿದವರಿಗೆ ನೀವು ಶಾರೀರಿಕವಾಗಿ ಅನ್ನ ಕೊಡುವುದು ಅಥವಾ ಆಶ್ರಮ, ಈ ರೀತಿ ಕೆಲವು ಚಾರಿಟೇಬಲ್ ವರ್ಕ್ಸ್, ಅಷ್ಟೇ ಅಲ್ಲ ನಮಗೆ ಆತ್ಮಿಕ ಯಾವ ರೀತಿಯಲ್ಲಿ ನೀವು ಪ್ರೇರೆ ಒಳ್ಳೆ ಕ್ರಿಯೆಗಳು ಮಾಡ್ತೀರಿ. ಈ ಒಳ್ಳೆ ಕ್ರಿಯೆಗಳು ಮಾಡಬೇಕಾದ್ರೆ ನಿಮ್ಮ ಆತ್ಮದಲ್ಲಿ ಕರ್ತನ ಪ್ರೀತಿ ತುಂಬಲ್ಪಟ್ಟರೆ, ನಿಮ್ಮ ಮನಸ್ಸು ಕಟ್ಟಲ್ಪಟ್ಟ ಇಂಥ ಒಳ್ಳೆ ಕ್ರಿಯೆ, ಈ ಒಳ್ಳೆ ಕ್ರಿಯೆಗಳು ದೇವರಿಗೆ ಮೆಚ್ಚಿ ಉಪವಾಸ ವ್ರತಗಳಾಗುವೆ. ಅಷ್ಟೇ ಈ ಒಳ್ಳೆ ಕ್ರಿಯೆ ನೋಡಿ ಅನ್ಯ ಜನರು ದೇವರ ಕಡೆಗೆ ಬರೋಕ್ಕೆ ಒಂದು ಮಾರ್ಗವಾಗಿದೆ ಮತ್ತು ದೇವರಿಗೆ ಮಹಿಮೆ ಆಗ್ತದೆ ಮತ್ತು ದೇವರು ನಿಮಗೆ ಬಹುಮಾನ ಕೊಡುವನಾಗಿದ್ದಾನೆ, ನಿಮಗೆ ಪ್ರತಿಫಲ ಕೊಡು. ಅದು ಇಂಥ ಕಾರ್ಯ ಮಾಡಬೇಕಾ? ಒಂದೇ ಕಂಡೀಷನ್ ಪ್ರೇರೆ, ನಿಮ್ಮ ಮನಸ್ಸಿನ ನಡುವನ್ನು ಕಟ್ಟಿಕೊಳ್ಳಿ. ಇವತ್ತು ಕಳೆದುಕೊಳ್ಳಿರಿ. ಅದು ಕಟ್ಟಿಬೇಕಾದ್ರೆ ಪ್ರಾರ್ಥನೆ, ವಾಕ್ಯ, ವಿಧೇಯತೆ, ನಂಬಿಕಸ್ಥರಾಗಿರಿ. ಆಗ ಇದು ನಿಮ್ಮ ಆತ್ಮ ದೇವರ ಪವಿತ್ರಾತ್ಮ ಮುಖಾಂತರ ಉರಿಲಿ ಪಡಲಿಕ್ಕೆ ಉರಿಯುತ್ತೀರಿ ಪ್ರೇರೆ. ಮತ್ತು ದೇವರಿದ್ದ ಮುಖಾಂತರ ನಿಮ್ಮನ್ನು ಇನ್ನೂ ಉಪಯೋಗಿಸುವವನು ಆಗಿದ್ದಾನೆ ಪ್ರೇರೆ. ಅದಕ್ಕೆ ನಾವು ನೋಡ್ತೇವೆ 2ನೇ ತಿಮೋಥಿ ಪುಸ್ತಕ 1ನೇ ಅಧ್ಯಾಯದಲ್ಲಿ 6ನೇ ವಾಕ್ಯ ಮತ್ತು 7ನೇ ವಾಕ್ಯ. ಆದ ಕಾರಣ ನಾನು ನಿನ್ನ ತಲೆಯ ಮೇಲೆ ಹಸ್ತವನ್ನಿಟ್ಟಿದ್ದರ ಮೂಲಕ ನಿನಗೆ ದೊರಕಿದ ದೇವರ ಕೃಪಾವರು ಪ್ರಜ್ವಲಿಸುವಂತೆ ಮಾಡಿಬಿಟ್ಟು ನಿನಗೆ ಜ್ಞಾಪಕ ಕೊಡುತ್ತೇನೆ. ಅಪೊಸ್ತಲ ಪೌಲನು ತಿಮೋಥಿಗೆ ಹೇಳ್ತಾನೆ, ಬರೀ ಯಾವಾಗ ನೀವು ಮನಸ್ಸನ್ನು ಕೊಟ್ಟುಕೊಳ್ತೀರೋ ಆಗ ನೀವು ತಿಮೋಥಿಯಾಗಿ ಅಪೊಸ್ತಲ ಪೌಲನು ಹೇಳ್ತಾನೆ, ನಿಮಗೆ ಕೊಟ್ಟ ಕೃಪಾವರವು, ನೀವು ಹೊಂದಿರುವ ದೇವರ ಆತ್ಮನ ವರವು ನೀವು ಪ್ರಜ್ವಲಿಸುವಂತೆ ಉಪಯೋಗ ಮಾಡಲಿಕ್ಕೆ ನೀವು ಸಕ್ತರಾಗ್ತೀರಿ. ನಿಮ್ಮ ಆತ್ಮಲೇ ಧೈರ್ಯ ಹೊಂದಿಕೊಳ್ಳುತ್ತೀರಿ. ನಿಮ್ಮ ಮನಸ್ಸನ್ನು ಕಟ್ಟಿದ್ದಾರೆ. ಈಗ ಅಪೊಸ್ತಲ ತಿಮೋಥಿಗೆ ನಂಬಿಕೆಯನ್ನು ಒಳ್ಳೆಯ ಮಾಡಿದ್ದುಕೊಂಡು ಯುದ್ಧ ಮಾಡುತ್ತಾರೆ. ಈ ರೀತಿಯಲ್ಲಿ ನಿಮಗೆ ಕೊಟ್ಟ ಸೇವೆ, ಕೊಟ್ಟ ವರನ್ನು ಉಪಯೋಗ ಮಾಡಲಿಕ್ಕೆ ನಿಮ್ಮ ಬೆಳಕು ಪ್ರೇರೆ ಅನ್ಯ ಪ್ರಜಲು ನಿಮಗೆ ಸಕ್ತರಾಗುತ್ತೆ. ಅಪೊಸ್ತಲ ಪೌಲನಲ್ಲಿ ತಿಮೋಥಿಗೆ ಹೇಳ್ತೇನೆ. ಇಲ್ಲಿ 7ನೇ ವಾಕ್ಯ ನೋಡ್ತೇವೆ, ದೇವರು ನಿಮಗೆ ಕೊಟ್ಟರೆ ಆತ್ಮವು ಬಲ, ಪ್ರೀತಿ, ಶಿಕ್ಷಣ ಆತ್ಮ ಹೊರತು ಈ ರೀತಿಯ ಆತ್ಮವಲ್ಲ. ನಿಮ್ಮಲ್ಲಿ ಯಾವುದೇ ಭಯವಿಲ್ಲದೆ ಧೈರ್ಯವಾಗಿ ದೇವರ ಆತ್ಮನ ಬಲವನ್ನು, ದೇವರ ಆತ್ಮನ ಅಭಿಷೇಕವನ್ನು, ಸ್ವಸ್ಥವನ್ನು ಹೊಂದಿಕೊಂಡು ಕರ್ತನ ಕೊಟ್ಟ ಸೇವೆ, ಕರ್ತನ ಕೊಟ್ಟ ವರನ್ನು ಉಪಯೋಗ ಮಾಡಿ ಅನೇಕರಿಗೆ ನೀವು ಕರ್ತನ ಮಾರ್ಗಕ್ಕೆ ತಲ್ಲಿಗೆ ದೇವರನ್ನು ಉಪಯೋಗ ಮಾಡುವವನು ಆಗಿದ್ದಾನೆ ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನೋಡಿದ್ರೆ ಪ್ರೇರೆ, ಇಬ್ರಿಯವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ. ಇದಲ್ಲದೆ ಪರೋಪಕಾರವನ್ನು, ಧರ್ಮ ಮಾಡುವುದನ್ನು ಮರೆಯಬೇಡಿರಿ. ಇವೇ ದೇವರಿಗೆ ಸಮರ್ಪಕದ ಯಜ್ಞಗಳು. ಅಷ್ಟೇ ಅಲ್ಲದೆ ನೀವು ಇನ್ನೊಬ್ಬರಿಗೆ ಪರೋಪಕಾರ ಮಾಡ್ತೀರಿ. ದಾನ ಧರ್ಮ ದೇವರ ಸೇವೆಗಾಗಿ, ಈ ಬಿಗಿದ ಸೇವೆಗಾಗಿ ನೀವು ದಾನ ಧರ್ಮ ಮಾಡ್ತೀರಿ. ಇದೆಲ್ಲ ಮಾಡುವ ಒಳ್ಳೆಯ ಕ್ರಿಯೆಗಳು ದೇವರಿಗೆ ಮಹಿಮೆ ತರುತ್ತವೆ ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 14ರಿಂದ 16ನೇ ವಾಕ್ಯ ತನಕ. ಗುಣಗುಟ್ಟದೆಯು ವಿವಾದವಿಲ್ಲದೆಯೂ ಎಲ್ಲವನ್ನು ಮಾಡಿರಿ. ನೀವು ಮಾಡೋ ಪ್ರತಿಯೊಂದು ಸೇವೆ ಗುಣಗುಟ್ಟದೆ, ವಿವಾದವಿಲ್ಲದೆ ಎಲ್ಲ ದೇವರ ಸೇವೆಯನ್ನು ಸಂತೋಷವಾಗಿ ಮಾಡಲಿಕ್ಕೆ ಸಕ್ತರಾಗ್ತೀರಿ. ನಿಮ್ಮ ಮನಸ್ಸಿನ ನಡುವನ್ನು ವಾಕ್ಯದಿಂದ, ಪ್ರಾರ್ಥನೆಯಿಂದ, ವಿಧೇಯತೆಯಿಂದ, ನಂಬಿಕೆ ಸಹ ಮಾಡಿದ್ರೆ ಇದನ್ನು ಮಾಡುತ್ತಿಲ್ಲದೆ ಅನೇಕರು ದೇವರ ಸೇವೆ ಮಾಡಿದ್ರೆ ಗುಣಗುಟ್ಟುತ್ತಾರೆ. ಗುಣಗುಟ್ಟಿಕೊಂಡು ಸೇವೆ ಮಾಡಿದ್ರೆ ಅದೇ ಪ್ರತಿಫಲ. ಅದೇ ಗುಣಗುಟ್ಟದೆಯೂ ವಿವಾದ ಎಲ್ಲ ಮಾಡಿರಿ. ಅದನ್ನ ಬಗ್ಗೆ ಹೀಗೆ ನೀವು ನಿರ್ದೋಷಿಗಳು, ಯಥಾರ್ಥ ಮನಸ್ಸುಗಳು ಆಗಿದ್ದು ವಕ್ರ ಬುದ್ಧಿಯುಳ್ಳ ಮೂರ್ಖ ಜಾತಿಯ ಮಧ್ಯದಲ್ಲಿ ದೇವರ ನಿಷ್ಕರಂತ ಮಕ್ಕಳಾಗಿ ಈ ಲೋಕದಲ್ಲಿ ವಕ್ರ ಬುದ್ಧಿ ಉಳ್ಳ ಮೂರ್ಖ ಈ ಲೋಕದಲ್ಲಿ ನೀವು ದೇವರ ನಿಷ್ಕರಂತ ಮಕ್ಕಳಾಗುತ್ತೀರಿ ಎಂದು ಅಪೊಸ್ತಲ ಪೌಲನು ಹೇಳ್ತಾನೆ. ಮತ್ತು ಆತನು ಹೇಳ್ತಾನೆ 16ನೇ ವಾಕ್ಯದಲ್ಲಿ, ಇವರೊಳಗೆ ನೀವು ಸರ್ವರಿಗೂ ಜೀವದಾಯಕ ವಾಕ್ಯವನ್ನು ತೋರಿಸಿಕೊಡುವರಾಗಿದ್ದು ಲೋಕದೊಳಗೆ
ಹೊಳೆಯುವ ಜ್ಯೋತಿ ಮಂಡಲಗಳಂತೆ ಕಾಣಿಸುವರಾಗಿದ್ದೀರಲ್ಲ. ಪ್ರಿಯ ಅಪ್ಪಸ್ತಲ ಇವತ್ತು ಯೇಸು ಕ್ರಿಸ್ತನೇ ನೀವು ಲೋಕ ಬೆಳಕಾಗಿದ್ದೀರಿ. ನಿಮ್ಮ ಬೆಳಕು, ನಿಮ್ಮ ಒಳ್ಳೆಯ ಕ್ರಿಯೆಗಳು ಜನ ಮುಂದೆ ಪ್ರಕಾಶಿಸಿದರೆ ಅವರು ಅದರ ಮುಖ ಪರಲೋಕದಲ್ಲಿ ಕೊಂಡಾಡು. ಹಾಗೆ ಅಪ್ಪಸ್ತಲ ಪೌಲನು ಹೇಳ್ತಾನೆ, ನೀವು ಪ್ರಿಯ ಈ ರೀತಿ ನಿಮ್ಮ ಕೊಟ್ಟ ಸೇವೆ, ನೀವು ಮಾಡುವ ಪರೋಪಕಾರ ಆಗ್ಬೋದು, ದಾನ ಧರ್ಮ ಆಗ್ಬೋದು, ನೀವು ಮಾಡುವ ಸುವಾರ್ತೆ ಏನು ಸೇವೆ ಮಾಡ್ತೀರೋ ಗುಣಗುಟ್ಟದೆ ಅದರಿಂದ ಮಾಡುತ್ತೀರೋ, ಆಗ ನೀವು ಅನ್ಯ ಜನ ಮಧ್ಯದಲ್ಲಿ ನೀವು ನಿರ್ದೋಷಗಳಾಗಿ ವಕ್ರದಲ್ಲಿ ನೀವು ಒಳ್ಳೆಯ ಜ್ಯೋತಿ ಮಂಡಲಗಳಲ್ಲಿ ಕಾಣಿಸಿಕೊಡುತ್ತೀರಿ. ಮತ್ತು ಅಪ್ಪಸ್ತಲ ಈ ರೀತಿ ನೀವು ಮಾಡುವುದಾದರೆ ಪ್ರಿಯ 100% ನಿಮ್ಮ ದೀಪ ಅದು ಯಾವುದು ಉರಿಯುತ್ತಾ ಇರ್ತದೆ ಮತ್ತು ಯೇಸು ಕ್ರಿಸ್ತ ಬರೋಣದಲ್ಲಿ ಪಾಲುರಾಗುತ್ತೀರಿ. ದೇವರ ನಿಮ್ಮ ಸ್ತೋತ್ರವಾಗಲಿ. ಈ ಸಂಧಿ ಮಧ್ಯದಲ್ಲಿ ಉತ್ತೇಜನವಾಗುತ್ತದೆ. ನಿಮ್ಮ ಅಭಿಪ್ರಾಯವನ್ನು ಅನೇಕರಿಗೆ ಯೂಟ್ಯೂಬ್ ಶೇರ್ ಮಾಡಿ ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಯೇಸು ಕ್ರಿಸ್ತ ನಿನ್ನ ಸ್ತೋತ್ರ ಕೊಂಡಾಡ್ತೇನೆ. ಈ ಸಲ ಪ್ರತಿಯೊಬ್ಬ ದೇವರ ಮಕ್ಕಳ ಹತ್ರ ನಿನ್ನ ಮಾತಾದ ಪ್ರಕಾರ ದೇವ ಪ್ರತಿಯೊಬ್ಬರಿಗೆ ಆ ಪ್ರಾರ್ಥನೆ, ವಾಕ್ಯ, ವಿಧೇಯತೆ, ನಂಬಿಕಸ್ಥರಾಗಿ ಜೀವಿತ ಕೃಪೆಯನ್ನು ಕೊಡಬೇಕು. ಮತ್ತು ಪ್ರತಿಯೊಬ್ಬರಿ ವಾಕ್ಯ ಪ್ರತಿಯೊಬ್ಬರು ತಮ್ಮ ಆತ್ಮದಲ್ಲಿ ಉರಿಯುವ ದೀವಿಟಿಗೆ ಉರಿಯುವಂತೆ ಒಳ್ಳೆಯ ಕ್ರಿಯೆಗಳು ಮಾಡಿ ಅನೇಕರು ನಿನ್ನ ಕಡೆ ತರುವಂತೆ ಪ್ರತಿಯೊಬ್ಬರನ್ನು ಉಪಯೋಗ ಮಾಡಬೇಕು. ಮತ್ತು ಪ್ರತಿಯೊಬ್ಬರು ನಿನ್ನ ಆಶೀರ್ವಾದ, ನಿನ್ನ ದೇವ, ನಿನ್ನ ಅಭಿಷೇಕ ದೇವ, ನಿನ್ನ ಕೃಪೆ ನಾನು ಬೇಡುತ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಮಹಿಮೆಯ ಕರ್ತನಿಗೆ ಜಯ ಜಯ ಜಯವೆನ್ನಿರಿ, ಜಯ ವೀರ ದೇವನಿಗೆ ನಿತ್ಯ ಸ್ತುತಿ ತಂಗ